ಮಧ್ಯಪ್ರದೇಶದ ಮಹುವಿನಲ್ಲಿ ನಡೆದಂತ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಮಹಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಅಂಬೇಡ್ಕರ್ ಕುರಿತ ಅಮಿತ್ ಶಾ ಅವರ ಹೇಳಿಕೆಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಮೋದಿ ಶಾ ಸೇರಿ ಎಷ್ಟೊಂದು ಪಾಪ ಮಾಡಿದ್ದಾರೆ, ಅವರು ಮಾಡಿದ ಪಾಪಗಳಿಂದಾಗಿ 100 ಜನ್ಮವೆತ್ತಿದ್ರು ಅವರು ಸ್ವರ್ಗಕ್ಕೆ ಹೋಗಲ್ಲ, ಜನರ ಶಾಪದಿಂದ ಅವರಿಗೆ ನರಕವೇ ಸಿಗಲಿ. ಮೋದಿ ಶಾ ಸೇರಿ ಎಷ್ಟೊಂದು ಪಾಪ ಮಾಡಿದ್ದಾರೆ, ಅವರು ಮಾಡಿದ ಪಾಪಗಳಿಂದಾಗಿ 100 ಜನ್ಮವೆತ್ತಿದ್ರು ಅವರು ಸ್ವರ್ಗಕ್ಕೆ ಹೋಗಲ್ಲ, ಜನರ ಶಾಪದಿಂದ ಅವರಿಗೆ ನರಕವೇ ಸಿಗಲಿದೆ ಅಂತ ಶಾಪ ಹಾಕಿದ್ದಾರೆ. ಅಮಿತ್ ಶಾ ರಾಜ್ಯಸಭೆಯಲ್ಲಿ ಹೇಳ್ತಾರೆ, ಅಂಬೇಡ್ಕರ್ 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 ಎನ್ನುವುದು ಕೆಲವರಿಗೆ ಈಗ ಫ್ಯಾಷನ್ ಆಗಿಬಿಟ್ಟಿದೆ. ಅಂಬೇಡ್ಕರ್ ಬದಲು ದೇವರ ನಾಮಸ್ಮರಣೆ ಮಾಡಿದ್ರೆ 7 ಜನ್ಮ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಅಂತ ಹೇಳ್ತಾರೆ. ಇದು ಅಂಬೇಡ್ಕರ್ ಹಾಗೂ ಸಂವಿಧಾನದ ಬಗ್ಗೆ ಅವರಿಗೆ ಇರುವಂತಹ ಗೌರವ. ಈ ಮೋದಿ ಮತ್ತು ಶಾ ನಮ್ಮನ್ನ ಬದುಕಲು ಬಿಡಲ್ಲ, ನಾವು ಬದುಕಬೇಕು ಅಂದ್ರೆ ಹೋರಾಡಬೇಕು, ಹೋರಾಡುವುದನ್ನ ಕಲಿಬೇಕು, ಆಗ ಅಮಿತ್ ಶಾ ಅಂತವರು ಓಡಿ ಹೋಗ್ತಾರೆ ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಒಂದ್ಸಲ ಕ್ವಿಕ್ ಆಗಿ ಕೇಳಿಸ್ಕೊಳ್ಳಿ. मोदी जी तो बहुत बातें करते हैं, अब तो इधर इधर तो संविधान को ऐसा लेकर बहुत नमस्कार करते हैं और काम पूरा संविधान के खिलाफ करते हैं. अरे बच्चों का स्कॉलरशिप, पोस्ट ग्रेजुएट बच्चों का स्कॉलरशिप नहीं मिल रहा, एजुकेशन में घोटाला, सिलेबस चेंज, और उनको जो होना आरएसएस के वर्कर्स को आज शिक्षण संस्था में डाल रहे हैं. जो लोग मनुवादी है, उन मनुवादी लोगों को वहां पर जगह मिल रही है और वही लोग बोलते हैं कि हम आज मेरिट पे काम कर रहे हैं, अच्छा कर रहे हैं, लेकिन कभी मनुवाद के ऊपर अगर चलेंगे आप, ये गरीबों का सत्यानाश हो जाएगा. इस मनुवाद को खत्म करना है. आप लोगों को एक होकर, नेहरू, बापूजी, जो इंदिरा गांधी जिन उसूलों पे चले, गरीबों के लिए उन्होंने जो काम किया, वो काम आपको आगे बढ़ाना है. ये मोदी के जो झूठे वायदे जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे. कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते हैं. ऐसे लोगों से देश की भलाई होने वाले नहीं है. हमारी आस्था भगवान में है, कर सकते हैं, हर एक को आजादी है. तुम रोज पूजा करते हो, घर में हर आदमी हर महिला पूजा करके बाहर निकलती है, कोई एतराज नहीं है. हमको एतराज है गरीबों का जो शोषण हो रहा है धर्म के नाम पर, उनके खिलाफ हमको लड़ना है. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಈ ರೀತಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರು ಮಾಡಿರುವಂತ ಪಾಪ 7 ಜನ್ಮಕ್ಕೂ ಪರಿಹಾರ ಆಗಲ್ಲ, ಅಂಬೇಡ್ಕರ್ ಅವರಿಗೆ ಇವರು ಈ ರೀತಿ ಹೇಳಿದ್ರು ಅಂತ ಹೇಳ್ತಾರೆ. ಆದ್ರೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಮಾತನ್ನ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಅಂಬೇಡ್ಕರ್ಗೆ ನೀವು ಅವಮಾನ ಮಾಡಿಲ್ಲ, ಅಂಬೇಡ್ಕರ್ ಬಗ್ಗೆ ನಿಮಗೆ ಅಗಾಧವಾದ ಗೌರವವಿದೆ. ವ್ಯಕ್ತಿಗತವಾಗಿ ನೀವು ಅಂಬೇಡ್ಕರ್ನ ಅನ್ವಯಿಗಳು, ವ್ಯಕ್ತಿಗತವಾಗಿ ನೀವು ಅಂಬೇಡ್ಕರ್ ಅವರ ಪರಮ ಭಕ್ತರು, ಅಂಬೇಡ್ಕರ್ ಬಗ್ಗೆ ನಿಮಗೆ ಅತೀವ ಗೌರವ, ಅತೀವ ಕಾಳಜಿ ಇದೆ. ಅದು ನಾನು ಒಪ್ತೀನಿ, ಇಡೀ ಭಾರತ ದೇಶವೇ ಒಪ್ಪಿಕೊಳ್ಳುತ್ತೆ. ಆದ್ರೆ ಖರ್ಗೆಜಿ, ಕೇವಲ ನಿಮಗಿದ್ದಂತ ಗೌರವ ನಿಮ್ಮ ಪಕ್ಷಕ್ಕೆ ಇದೆ ಅಂದ್ರೆ ಅದು ತಪ್ಪಾಗುತ್ತೆ. ಖರ್ಗೆ ಅವರಿಗೆ ಎಷ್ಟು ಅಂಬೇಡ್ಕರ್ ಅವರ ಬಗ್ಗೆ ಗೌರವ, ಅವರ ಬಗ್ಗೆ ಕಾಳಜಿ, ಅವರ ಬಗ್ಗೆ
ಸ್ಫೂರ್ತಿ ಇದೆ, ಅಂಬೇಡ್ಕರ್ ಅವರ ಸ್ಫೂರ್ತಿ ಇದೆ, ದೇಶಕ್ಕೆ ಗೊತ್ತಿದೆ. ಖರ್ಗೆ ಅಂದ್ರೆ ಅಂಬೇಡ್ಕರ್ ಅನ್ವಯಿ ಅಂತ ನಾನು ಹೇಳ್ತೀನಿ, ಇಡೀ ದೇಶದ ಜನತೆ ಹೇಳುತ್ತೆ. ಆದ್ರೆ ನಿಮ್ಮ ಪಕ್ಷವು ಕೂಡ ಅದೇ ಮಾರ್ಗದಲ್ಲಿ ನಡೆದಿದೆ ಅನ್ನೋದಾದ್ರೆ ಆ ಒಂದು ಮಾತು ಸಂಪೂರ್ಣವಾಗಿ ಸುಳ್ಳಾಗತ್ತೆ. ಯಾಕೆಂದ್ರೆ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಲಿಕ್ಕಾಗಿ ನಿಮ್ಮ ಪಕ್ಷದ ಮೊದಲನೇ ಪ್ರಧಾನಿ, ದೇಶದ ಮೊದಲನೇ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಂಬೇಡ್ಕರ್ ಅವರ ವಿರುದ್ಧ ಪ್ರಚಾರವನ್ನು ಮಾಡ್ತಾರೆ ಅಂದ್ರೆ ಅಂಬೇಡ್ಕರ್ ಅವರ ಪರವೋ ಅವರ ವಿರೋಧವೋ ಒಂದು ಸಲ ನೀವು ಸ್ಪಷ್ಟಪಡಿಸ್ಬೇಕು. ಅಂಬೇಡ್ಕರ್ ಅವರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ, ಅವರು ಶಿವೈಕ್ಯರಾದಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ಜಾಗವನ್ನ ನೀಡದೆ, ಮುಂಬೈಗೆ ಮತ್ತೆ ನಾಗ್ಪುರ, ದೆಹಲಿಯಲ್ಲಿ ಜಾಗವನ್ನು ನೀಡದೆ ಮರಳಿ ಅವ್ರ ಊರಿಗೆ ಶವವನ್ನು ಕಳಿಸ್ಕೊಡ್ತಾರೆ. ಆವಾಗ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಂಬೇಡ್ಕರ್ ಬಗ್ಗೆ ಎಂಥ ಗೌರವವಿತ್ತು. ಸ್ವತಂತ್ರ ಸಿಕ್ಕು ಸಾಕಷ್ಟು ವರ್ಷಗಳಾಗುತ್ತೆ. ಅಂಬೇಡ್ಕರ್ ಅವರ ವಿರುದ್ಧ ಚುನಾವಣೆಯಲ್ಲಿ ಗೆದ್ದವರಿಗೆ ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿ ಕೊಡ್ತೀರಾ, ಆದ್ರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಕೈಲಾಗಿಲ್ಲ ಅಂದ್ರೆ ಅಂಬೇಡ್ಕರ್ ಅವರ ಮೇಲೆ ಕಾಂಗ್ರೆಸ್ಗೆ ಇರುವಂತ ಪ್ರೀತಿ ಎಂಥದ್ದು ಅಂತ ನೀವು ಸ್ಪಷ್ಟಪಡಿಸ್ಬೇಕು. ಅದೂ ಅಲ್ಲದೆ ಸ್ವಾತಂತ್ರ್ಯ ಸಿಕ್ಕು 30 ವರ್ಷಗಳು ಕಳೆದರೂ ಕೂಡ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ಅಂಬೇಡ್ಕರ್ ಅವರ ಒಂದು ಫೋಟೋ ಅಳವಡಿಸಲಿಕ್ಕೆ ಕಾಂಗ್ರೆಸ್ನಿಂದ ಆಗಿಲ್ಲ ಅಂದ್ರೆ ಕಾಂಗ್ರೆಸ್ನ ನಿಮ್ಗಿಂತ ಹಿಂದಿದ್ದಂತ ನಾಯಕರಿಗೆ ಅಂಬೇಡ್ಕರ್ ಅವರ ಬಗ್ಗೆ ಯಾವ ರೀತಿ ಪ್ರೀತಿ, ಯಾವ ರೀತಿ ಕಾಳಜಿ ಇತ್ತು ಅನ್ನೋದನ್ನ ತಾವು ಸ್ಪಷ್ಟಪಡಿಸ್ಬೇಕು. ಇಷ್ಟೇ ಅಲ್ಲ, ಸಾಲು ಅಂಬೇಡ್ಕರ್ ಅವರು ರಾಜೀನಾಮೆ ನೀಡಿದಂತಹ ಸಂದರ್ಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ, ಅವರ ರಾಜೀನಾಮೆಯಿಂದ ನಮ್ಮ ಸರ್ಕಾರಕ್ಕೆ ಯಾವುದೇ ರೀತಿಯ ನಷ್ಟ ಉಂಟಾಗುವುದಿಲ್ಲ ಅಂತ ಹೇಳ್ತಾರೆ. ಅದು ಆನ್ ರೆಕಾರ್ಡ್ ಕೂಡ ಇದೆ. ಅಂದ್ರೆ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಮಾಡಿದ ಅವಮಾನಗಳನ್ನ ಈ ದೇಶ ಎಂದೂ ಕೂಡ ಮೆರೀಲಿಕ್ಕೆ ಸಾಧ್ಯವಿಲ್ಲ ಖರ್ಗೆಜಿ ಅವರೇ. ಆದ್ರೆ ನಿಮಗೆ ಅಂಬೇಡ್ಕರ್ ಬಗ್ಗೆ ಗೌರವ ಇದೆ, ಅದು ನಾವು ಗೌರವಿಸ್ತೀವಿ. ಆದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅಂಬೇಡ್ಕರ್ಗೆ ಮಾಡಿದಂತ ಅವಮಾನಗಳು ದೇಶ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಹೇಳಿದ್ದಾರೆ. ಹಾಗಾಗಿ ಇವರು ಪಾಪ ಪುಣ್ಯ ಅದು ಇವ್ರಿಗೆ ಬಿಟ್ಟಿದ್ದು. ಆದರೆ ಅಂಬೇಡ್ಕರ್ ವಿಷಯವನ್ನ ಪದೇ ಪದೇ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರು ರಾಜಕಾರಣವನ್ನ ಮಾಡೋದು ಸರಿ ಅಲ್ಲ. ಯಾಕೆಂದ್ರೆ ಅವರು ಇವರ ತತ್ವಗಳನ್ನು ಕೂಡ ಹಲವನ್ನು ವಿರೋಧಿಸಿದ್ರು, ಅವರ ತತ್ವಗಳನ್ನು ಕೂಡ ಹಲವಾರು ವಿರೋಧಿಸಿದ್ರು. ಅದಕ್ಕಾಗಿ ಅವರನ್ನ ರಾಜಕೀಯಕ್ಕೆ ಬಳಸ್ಕೊಳ್ಬೇಡಿ, ಅವರ ಆದರ್ಶಗಳನ್ನ ನಿಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ಳಿ, ಆದ್ರೆ ಅವರನ್ನ ರಾಜಕೀಯಕ್ಕೆ ಬಳಸ್ಕೊಳ್ಬೇಡಿ. ಅಂಬೇಡ್ಕರ್ ಅವರನ್ನ ಬಳಸ್ಕೊಂಡು ರಾಜಕಾರಣ ಮಾಡುವವನು ನಿಜವಾದ ರಾಜಕಾರಣಿಗ ಅಲ್ಲ. ಆದ್ರೆ ಅಂಬೇಡ್ಕರ್ ಅವರ ತತ್ವಗಳನ್ನ, ಅಂಬೇಡ್ಕರ್ ಅವರ ಆದರ್ಶಗಳನ್ನ ಯಾರಾದ್ರೂ ಬಳಸ್ಕೊಂಡು ರಾಜಕಾರಣ ಮಾಡಿದ್ರೆ ಅವನು ನಿಜವಾದ ರಾಜಕಾರಣಿ. ರಾಜಕೀಯಕ್ಕೆ ಅವರನ್ನ ತರಬೇಡಿ. ಅವರ ಆದರ್ಶಗಳನ್ನ ಮುಂದಿಟ್ಟುಕೊಂಡು, ಅವರ ಗುರಿಗಳನ್ನ ಮುಂದಿಟ್ಟುಕೊಂಡು, ಅವರ ತತ್ವಗಳನ್ನ ಮುಂದಿಟ್ಟುಕೊಂಡು ಅವುಗಳ ಆಧಾರದ ಮೇಲೆ ನೀವು ರಾಜಕೀಯ ಮಾಡಿದ್ರೆ ನೀವು ರಾಜಕಾರಣಿ ಆಗ್ತೀರಾ. ಇನ್ನು ಮಾತು ಮುಂದುವರಿಸಿ ಹೇಳ್ತಾರೆ ಖರ್ಗೆ ಅವರು, ಗಂಗೆಯಲ್ಲಿ ಮುಳುಗೋದ್ರಿಂದ ಪಾಪ ಪರಿಹಾರ. ಇವತ್ತು ಅಮಿತ್ ಶಾ ಮತ್ತೆ ಕೆಲವರು ಗಂಗೆಯಲ್ಲಿ ಇವತ್ತು ಮಹಾಕುಂಭ ಇರೋದ್ರಿಂದ ಅಲ್ಲಿ ಹೋಗಿ ಸ್ನಾನವನ್ನು ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಗಂಗೆಯಲ್ಲಿ ಮುಳುಗೋದ್ರಿಂದ ಪಾಪ ಪರಿಹಾರ ಆಗುತ್ತಾ ಅಂತ ಅವ್ರು ಗುಡುಕ್ತಾರೆ. ಆದರೆ ಅದಕ್ಕೆ ಬಿಜೆಪಿ ಅವರು ಕೂಡ ಖಾರವಾಗಿ ಟೀಕೆಯನ್ನು ಮಾಡಿದ್ದಾರೆ. ಬೇರೆ ಧರ್ಮಗಳಿಗೆ ಈ ರೀತಿಗಳು ತಾವು ಯಾಕೆ ಮಾತನಾಡುವುದಿಲ್ಲ, ಆದರೆ ಹಿಂದೂಗಳ ಕುರಿತು ಯಾಕೆ ಮಾತನಾಡ್ತೀರಿ ಅಂತ ಸಂಬಿತ್ ಪಾತ್ರ ಕೂಡ ಗರಂ ಆಗಿದ್ದಾರೆ. ಆದರೆ ಈ ನಮ್ಮ ದೇಶದಲ್ಲಿ ಕೆಲವರಿಗೆ ಗೊತ್ತೇ ಇಲ್ಲ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಏನಾಗುತ್ತೆ. ಕೇವಲ ಗಂಗಾ ನದಿಯ ಬಗ್ಗೆ ನಿನ್ನೆ ಮೊನ್ನೆಯಿಂದ ಎಲ್ಲಿಯೂ ಕೂಡ ಪ್ರಸ್ತಾಪ ಇದೆ ಅಂತ ನೀವು ಅಂದ್ಕೊಳ್ಬೇಡಿ. ಗಂಗೆ ನದಿಯ ಕುರಿತು ಭಗವದ್ಗೀತೆಯಲ್ಲಿಯೂ ಕೂಡ ಪ್ರಸ್ತಾಪವಿದೆ, ನರಸಿಂಹ ಪುರಾಣದಲ್ಲಿಯೂ ಕೂಡ ಪ್ರಸ್ತಾಪವಿದೆ. ಭಗವದ್ಗೀತೆಯಲ್ಲಿ ಹೀಗೆ ಹೇಳ್ತಾರೆ, ಪುಣ್ಯಾತಿ ಕೀರ್ತೀತ ಪಾಪ ದ್ರಷ್ಟ ಭದ್ರ ಪ್ರಯಶ್ಚಿತಿ ಅವಘಾಡ ಚ ಪಿತಾ ಚ ಪುಣ್ಯಾತ್ಯ ಸಪ್ತಂ ಕುಲಂ ಅಂತ. ಅಂದ್ರೆ ಗಂಗೆಯನ್ನ ಜಪಿಸುವುದರಿಂದ ಪಾಪಗಳು ನಾಶವಾಗ್ತವೆ, ಗಂಗೆಯನ್ನ ತನ್ನನ್ನು ಭೇಟಿ ಮಾಡುವ ಜನರನ್ನ ಆಶೀರ್ವಾದಿಸ್ತಾಳೆ ಮತ್ತು ಸ್ನಾನ ಮಾಡುವವರು 7 ತಲೆಮಾರುಗಳವರೆಗೆ ಪವಿತ್ರಗೊಳಿಸುತ್ತಾರೆ ಅಂತ ಹೇಳುತ್ತಾರೆ. ಭಗವದ್ಗೀತೆಯಲ್ಲಿ ಉಲ್ಲೇಖವಿದೆ, ನಾನು ನೀವು ಯಾರಾದರೂ ಬರೆದಿದ್ದಲ್ಲ. ಇನ್ನು ನರಸಿಂಹ ಪುರಾಣದಲ್ಲಿಯೂ ಕೂಡ ಹೀಗೆ ಬರೀತಾರೆ, ಗಂಗೆ ತವ ದರ್ಶನಾಥ ಮುಕ್ತಿ, ಅಂದ್ರೆ ಗಂಗೆಯ ದರ್ಶನವನ್ನ ಪಡೆದ್ರೆ ಮುಕ್ತಿ ಸಿಗುತ್ತೆ ಅಂತ. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಗಂಗೆಯಲ್ಲಿ ಮುಳುಗೋದ್ರಿಂದ ಏನಾಗುತ್ತೆ. ವಿಚಿತ್ರ, ನಮ್ಮ ದೇಶದಲ್ಲಿ ಬಿಜೆಪಿಯವರು ಇರಲಿ, ಕಾಂಗ್ರೆಸ್ನವರು ಇರಲಿ, ಹಿಂದೂಗಳ ಕುರಿತು ಎಲ್ಲರೂ ಅವಹೇಳನವಾಗಿ ಮಾತಾಡ್ತಾರೆ. ಆದ್ರೆ ಯಾವ ಒಬ್ಬ ರಾಜಕಾರಣಿ ಕೂಡ ಅನ್ಯ ಧರ್ಮದ ಕುರಿತು ಮಾತನಾಡಲ್ಲ. ಯಾರು ಕೂಡ ಕ್ರಿಶ್ಚಿಯನ್ರ ಬಗ್ಗೆ ಮಾತನಾಡಲ್ಲ, ಯಾರು ಕೂಡ
ಮುಸ್ಲಿಮರ ಬಗ್ಗೆ ಮಾತನಾಡಲ್ಲ, ಯಾರು ಕೂಡ ಸಿಖ್ ಧರ್ಮದ ವಿರುದ್ಧ ಮಾತನಾಡ. ನಾನು ಯಾವ ಧರ್ಮದವರಿಗೂ ಕೂಡ ಈ ರೀತಿ ಬೈಬೇಕು ಅಂತ ನಾನು ಪ್ರಚೋದನೆ ಕೊಡ್ತಾ ಇಲ್ಲ. ಎಲ್ಲ ಧರ್ಮದವರ ಬಗ್ಗೆ ನನಗೆ ಗೌರವವಿದೆ. ಆದ್ರೆ ರಾಜಕಾರಣಿಗಳು ಮಾತ್ರ ಕೇವಲ ಹಿಂದೂಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ. ಯಾಕಂದ್ರೆ ಹಿಂದೂಗಳು ಏನು ಅನ್ನಲ್ಲ, ಹಿಂದೂಗಳು ಶಾಂತರಾಗಿರ್ತಾರೆ. ಆದ್ರೆ ಬೇರೆ ಅನ್ಯ ಧರ್ಮಗಳ ಕುರಿತು ಯಾರು ಕೂಡ ಮಾತನಾಡಲ್ಲ. ಇದೇ ಮಾತನ್ನ ಸಂಬಿತ್ ಪಾತ್ರ ಅವರು ಕೂಡ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಕ್ವಿಕ್ ಆಗಿ ಕೇಳಿಸ್ಕೊಂಡು ಬನ್ನಿ. ये लोग हजारों रुपए खर्च करके पता नहीं क्यों गंगा में जाके डुबकी लगाते हैं और कंपटीशन करते हैं डुबकी लगाने की। मैं आज चैलेंज करता हूं कि मल्लिकार्जुन खड़गे जी और कांग्रेस पार्टी, राहुल गांधी और सोनिया जी किसी और धर्म की आस्था के विषय में ऐसा कह सकते हैं? क्या वो कह सकते हैं कि इफ्तार पार्टी में जाने से गरीबी दूर हो जाती है या लोगों को नौकरी मिल जाती है? किसी और धर्म के आस्था को लेकर वो खिलवाड़ करने की सोच भी नहीं सकते हैं और ऐसी बयानबाजी कर भी नहीं सकते। हजारों करोड़ों लोग हज करने जाते हैं, हम सम्मान के साथ उनको विदा करते हैं, सम्मान के साथ उनको घर लिवा के लाते हैं, उनको नमन करते हैं, प्रणाम करते हैं, क्योंकि आस्था का विषय है। और यहां जब हजारों करोड़ों लोग मां गंगा की संगम की शरण में जा रहे हैं, और ये आज का विषय नहीं है, करोड़ों वर्षों से जा रहे हैं, इस प्रकार के वचन, सनातन के खिलाफ इस प्रकार के बोल, ये शर्मनाक है। राहुल गांधी और कांग्रेस पार्टी को इस पर एक्सप्लेनेशन देना चाहिए कि आखिरकार कांग्रेस पार्टी की ऐसी सनातन विरोधी सोच कैसे हो सकती है। मल्लिकार्जुन खड़गे जी ने पहली बार सनातन के खिलाफ नहीं कहा है। याद करिए, ये वही मल्लिकार्जुन खड़गे हैं जिन्होंने कहा था हम सत्ता में आएंगे तो सनातन को समाप्त कर देंगे, सनातन को खत्म कर देंगे। राहुल जी, आप इटली जाकर के स्विमिंग पूल में डुबकी लगाइए, हमें कोई आपत्ति नहीं है। आप विदेशों में जाके डुबकी लगाते भी हैं, हमें उससे कोई आपत्ति नहीं है। मगर गंगा मैया के खिलाफ इस प्रकार के शब्दों का प्रयोग करना, गंगा मैया और प्रयागराज जैसे पावन स्थलों और महापर्व, कुंभ जैसे महापर्व के साथ इस प्रकार का खिलवाड़ करना, ये उचित नहीं। आप देखिए, आज हिंदुस्तान देख रहा है दो प्रकार के कंपैरिजन्स को।